ಸೊ ನನ್ನ ಹೆಸರು ಕಾಡ ನಟರಾಜ್ ಅಂತ. ಈ ಮೂವಿನ ನಾಯಕ ನಟ. ಸೊ ಇದು ದೀಪ್ತಿ ದಾಮೋದರ್ ಅಂತ ಪ್ರೊಡ್ಯೂಸರ್ ಆ್ಯಂಡ್ ಇವರು ಕೆ ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಮ್ಮ ಮೂವಿ ಡೈರೆಕ್ಟರ್. ಆಮೇಲೆ ನಮ್ಮ ಮೂವಿಯಲ್ಲಿ 7 ಸಾಂಗ್ಸ್ ಇದೆ, ಅದರಲ್ಲಿ 6 ಸಾಂಗ್ಸ್ ಅವರೇ ಬರೆದಿದ್ದಾರೆ. ಇವರು ನಿಮಗೆ ಗೊತ್ತಿರ್ಬೋದು, ಬಾಲು ಸರ್ ನಮ್ಮ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ, ಪ್ಲಸ್ ಜೊತೆಗೆ ಡಿಸ್ಟ್ರಿಬ್ಯೂಷನ್ಗೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ದಾರೆ, ಕರ್ನಾಟಕ ಮತ್ತು ಮಂಗಳೂರು ಬೆಳ್ಟೆ ಆಸ್ ವೆಲ್ ಆಸ್ ಕೇರಳ ಪಿಕ್ಚರ್. ಸೊ ದೀಸ್ ಆರ್ ಅಬೌಟ್ ಅವರ್ ಟೀಮ್. ಆಮೇಲೆ ಹೇಳ್ಬೇಕಂದ್ರೆ ಇದೇ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು ನಮ್ಮ ಕರ್ನಾಟಕದಾದ್ಯಂತ ಒಂದು 100 ಚಿತ್ರಮಂದಿರಗಳಲ್ಲಿ ನಮ್ಮ ಕೈಗಾಳ ಮೂವಿಯನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಿಮ್ಮ ಎಲ್ಲರ ಆಶೀರ್ವಾದ, ಸಪೋರ್ಟು ಬೇಕಂತ ಕೇಳ್ಕೊಳ್ತೀವಿ. ಸೊ ದಿಸ್ ಆಲ್ ಅಬೌಟ್ ಇಟ್. ಆಮೇಲೆ ಇವತ್ತು ಸಂಜೆ 4:00 ಪ್ರೀಮಿಯರ್ ಶೋ ಇಟ್ಕೊಂಡಿದ್ವಿ ಭರತ್ ಸಿನಿಮಾಸಲ್ಲಿ. ನೀವೆಲ್ಲರೂ ಬರಬೇಕು, ನೋಡಬೇಕು, ಅದರ ಫೀಡ್ಬ್ಯಾಕ್ನ ಜನರಿಗೆ ತಲುಪಿಸ್ಬೇಕು ಅಂತ ಕೇಳ್ಕೊಂಡು. ಎನಿ ಕ್ವಶನ್ಸ್ ಎಲ್ಲ ಇದೆಯಾ? ಸೊ ನಮ್ಮ ಮಂಗಳೂರಾದಂಥ ನಿರೀಕ್ಷಾ ಶೆಟ್ಟಿ ಅಂತ ಹೇಳ್ಬಿಟ್ಟು ಅವರು ತುಳು ಮೂವೀಸ್ ತುಂಬ ಮಾಡಿದ್ದಾರೆ, 4-5 ಮೂವಿ ತುಳಲ್ಲಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಮೂವಿ. ಇದು 5 ಲ್ಯಾಂಗ್ವೇಜಲ್ಲಿ ಬರ್ತಿರೋದ್ರಿಂದ ಭಾರತಾದ್ಯಂತ ಐ ಥಿಂಕ್ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಕನ್ನಡ, ತಮಿಳು, ಮಲಯಾಳಂ, ಹಿಂದಿ ಮತ್ತು ತೆಲುಗು. ಅದರಲ್ಲಿ ಹೀರೋಯಿನ್ ಪಾತ್ರನ ನಿರೀಕ್ಷಾ ಶೆಟ್ಟಿ ಅವರು ಮಾಡಿದ್ದಾರೆ. ಒಂದು ಅವರು ಬರ್ತಾರೆ ಇನ್ನೊಂದು 5 ನಿಮಿಷದಲ್ಲಿ. ಅದಾದ್ಮೇಲೆ ನಮ್ಮ ಬಾಲು ಸರ್ ರೋಲ್ ಮಾಡಿದ್ದಾರೆ, ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಮಾಡಿದ್ದಾರೆ. ಆಮೇಲೆ ಯಶ್ ಶೆಟ್ಟಿ ಅಂತ ಹೇಳ್ಬಿಟ್ಟು ನೀವು ನೋಡಿರ್ಬೋದು, ನಮ್ಮ ಯಶ್ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ, ಲೀಡ್ ವಿಲನ್ ರೋಲ್ ಮಾಡಿದ್ದಾರೆ. ರಾಜ್ ಬಲ್ವಾಡಿ ಅವರು ಮಾಡಿದ್ದಾರೆ. ಆಮೇಲೆ ನಮ್ಮ ರಾಕೇಶ್ ಪೂಜಾರಿ ಅವರು ತೀರೋರು, ನಮ್ಮ ಮಂಗಳೂರವರು, ದಿವಂಗತ ರಾಕೇಶ್ ಪೂಜಾರಿ ಅವರು ಒಂದು ಒಳ್ಳೆ ಕಾಮಿಡಿ ರೋಲ್ ಮಾಡಿದ್ದಾರೆ. ಆಮೇಲೆ ವಿಜಯ್ ಮಾಡಿದ್ದಾರೆ, ವಿಜಯ್ ಚೆಂಡೂರ್ ಅವ್ರು ಮಾಡಿದ್ದಾರೆ. ಹಾಗೆ ಬಂದರೆ ನಮ್ಮ ಚಂದ್ರಪ್ರಭಾ ಅವ್ರು ಮಾಡಿದ್ದಾರೆ. ಆಮೇಲೆ ತುಂಬ ಗಿರಿಯವರು ಮಾಡಿದ್ದಾರೆ. ಸೊ ಇವರೆಲ್ಲ ಒಂದು 5-6 ಜನ ಕಾಮಿಡಿ ಆರ್ಟಿಸ್ಟ್ ತುಂಬ ಒಳ್ಳೆ ದೊಡ್ಡ ರೋಲ್ ಮಾಡಿದ್ದಾರೆ. ಎಂಟೈರ್ ಮೂವಿಯಲ್ಲಿ ಜರ್ನಿ ಮಾಡುವಂಥ ಒಂದು ಕಥೆ ಅದು. ಅದರಲ್ಲಿ ಇವರೆಲ್ಲ ಸಪೋರ್ಟ್ ತುಂಬ ಚೆನ್ನಾಗಿದೆ. ಇದು ನಮ್ಮ ಒಂದು ಕ್ರೂ ಆಗಿರುತ್ತೆ. ಜೊತೆಗೆ ಇನ್ನು ನಮ್ಮ ಮಂಗಳೂರಲ್ಲಿ ಹತ್ರ 5-6 ಜನ, ಶರತ್ ಇರ್ಬೋದು, ನಮ್ಮ ಸುಮಿತ್ ಇರ್ಬೋದು, ಸೊ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್ ವಿತ್ ಆಲ್ ದ ಸಪೋರ್ಟ್. ಈಗ ನಮಗೆ ಎಡಿಟಿಂಗ್ ನಮ್ಮ ದೀಪು ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ದಾರೆ. ಹಾಗೆ ಬಂದರೆ ಮ್ಯೂಸಿಕ್ ಅಂತ ಬಂದಾಗ ದೇರ್ ಆರ್ 2 ಮ್ಯೂಸಿಕ್ ಡೈರೆಕ್ಟರ್ಸ್. ಒಬ್ಬರು ಶಶಾಂಕ್ ಶೇಷಗಿರಿ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ದಾರೆ, ರೀ ರೆಕಾರ್ಡಿಂಗ್ ಮತ್ತು 3 ಸಾಂಗ್ಸ್ ಮಾಡಿದ್ದಾರೆ. ಮತ್ತು ಅತಿಶಯ್ ಜೈನ್ ಅಂತ ಹೇಳ್ಬಿಟ್ಟು ಅವರು 4 ಸಾಂಗ್ ಮಾಡಿದ್ದಾರೆ. ಅವರು ಸಿಂಗರ್ ಕೂಡ, ಅವರು ಸಿಂಗ್ ಮಾಡಿದ್ದಾರೆ. ಒಂದು ಸಾಂಗ್ ಸಿಂಗ್ ಮಾಡಿ ಓನನಲ್ಲಿ ಕಬ್ಬಿಂಜಲೆ ಅಂತ ಒಂದು ಸಾಂಗ್, ಅದನ್ನು ಅವರೇ ಸಿಂಗ್ ಮಾಡಿ ಆಡಿದ್ದಾರೆ. ಮತ್ತು ಇನ್ನೊಂದು ತುಂಬ ವೈರಲ್ ಆದ ಸಾಂಗ್ ನಮ್ಮದು ರತುನಿ ರತುನಿ ಅಂತ ಹೇಳ್ಬಿಟ್ಟು, ಆ ಸಾಂಗ್ನ ಶಶಾಂಕ್ ಶೇಷಗಿರಿ ಅವರು ಆಡಿದ್ದಾರೆ. ಕಂಪೋಸಿಷನ್ ಅವರೇ ಮಾಡಿದ್ದಾರೆ. ಬಟ್ ನಮ್ಮ ನಾಗೇಂದ್ರ ಅವರು ಲಿರಿಕ್ಸ್ ಬರ್ತಿರೋದಂಥ ಒಂದು ಹಾಡು. ಜೊತೆಗೆ ಓನನಲ್ಲೇ ಕಬ್ಬಿಂಜಲೆ ಅಂತ ಏನು ಸಾಂಗ್ ಇರುತ್ತೆ, ಅದನ್ನ ಲಿರಿಕ್ಸ್ ಬರ್ತಿರೋದು ನಮ್ಮ ಕೆ ವೆಂಕಟೇಶ್ ಅವರೇ ಬರ್ದಿರ್ತಕ್ಕಂಥ ಒಂದು ಹಾಡು. ಸೊ ಆಮೇಲೆ ನಮ್ಮ DOP ಜೀವನ್ ಗೌಡ ಅಂತ ಹೇಳ್ಬಿಟ್ಟು, ಸೊ ಅವರು DOP 15-20 ಮೂವೀಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹಾಗೆ ಬಂದರೆ ಯೂನಿಫೈ ಮೀಡಿಯಾದವರೆಲ್ಲ DI ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು, ಅದೆಲ್ಲ ಅಲ್ಲಿ ಮತ್ತೆ ಬಾಲಾಜಿ ಸ್ಟುಡಿಯೋದಲ್ಲಿ ಮಾಡಿದ್ವಿ. ಹಾಗೆ ಒಂದು ಎಫೆಕ್ಟ್ಸ್ ಅಂತ ಬಂದಾಗ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗ್ ನಮ್ಮ KGF ನಂದೋಡ್ ಮಾಡಿದ್ದಾರೆ. ಆ್ಯಂಡ್ ಇವನ್ ದಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ನೀವೆಲ್ಲ ಬಂದು ನೋಡಿ ಅದನ್ನು ವಿಟ್ನೆಸ್ ಮಾಡಿ ಟುಡೇ ಫೀಡ್ಬ್ಯಾಕ್ ಕೊಡಬೇಕಂತ ಕೇಳ್ಕೊಳ್ತೀವಿ. ಸೊ ಬೇಸಿಕ್ ಮಾಡಿದ್ದು ಕನ್ನಡ ಭಾಷೆಯಲ್ಲಿ ಮಾಡಿದ್ದು. ಬೇಸಿಕ್ ನಾವು ಕನ್ನಡದಲ್ಲೇ ಶೂಟ್ ಮಾಡಿ ಕನ್ನಡದಲ್ಲೇ ಡಬ್ಬಿಂಗ್ ಮಾಡಿದ್ದು. ಆಮೇಲೆ ಮಲಯಾಳಂ, ತಮಿಳು ಏನಿದೆ ಅಲ್ಲಿ ಅದನ್ನ ಇಲ್ಲಿ ಮಾಡಲಿಲ್ಲ ನಾವು, ಡಬ್ಬಿಂಗ್ ಎಲ್ಲ ಮಲಯಾಳಂನ ಕೊಚ್ಚಿನಲ್ಲೇ ಮಾಡಿದ್ರು. ಅಲ್ಲೇ ರೈಟರ್ಸು, ಅಲ್ಲೇ ಸಿಂಗರ್ಸು ಅವ್ರನ್ನೆಲ್ಲ ಏನೋ ಕರೆತಂದ್ಬಿಟ್ಟು ಅವ್ರ ಹತ್ರನೇ ಮಾಡ್ತಿದ್ರು. ಅದೇ ಥರ ಹಿಂದಿ ತಗೊಂಡ್ರೆ ನಾವು ಮುಂಬೈಯಲ್ಲಿ ಮಾಡಿದ್ವಿ ಕೆಲಸನ. ತೆಲುಗು ಮತ್ತು ತಮಿಳ್ನಾಡಲ್ಲಿ, ಚೆನ್ನೈಯಲ್ಲಿ ತಮಿಳ್ ಬಗ್ಗೆ ಕೆಲಸ ಮಾಡಿದ್ವಿ. ತೆಲುಗುನ ಆಂಧ್ರ ಪ್ರದೇಶದಲ್ಲಿ ಮಾಡಿದ್ವಿ. ಯಾಕೆಂದ್ರೆ ಆ ನೇಟಿವಿಟಿಗೆ ತಕ್ಕಂಗೆ ನಮಗೆ ಸ್ಕ್ರಿಪ್ಟ್ ಬೇಕಾಗಿತ್ತು, ಪ್ಲಸ್ ರೈಟರ್ಸ್ ಬೇಕಾಗಿತ್ತು, ಸಿಂಗರ್ಸ್ ಬೇಕಾಗಿತ್ತು. ಆ ಥರ ಎಲ್ಲ ಯೂಸ್ ಮಾಡಿಕೊಂಡು
ಸೊ ಕಂಟೆಂಟ್ನ ರೆಡಿ ಮಾಡಿದ್ದೀವಿ. ಹಾಗಾಗಿ ನಾವು ಥಿಯೇರಟಿಕಲ್ ರಿಲೀಸ್ಗೆ ಇಲ್ಲಾಂದ್ರೆ ಕ್ವಾಲಿಟಿ ಬರಲ್ಲ, ಚೆನ್ನಾಗಿ ಬರಲ್ಲ. ನಾವು ಬರೀ ಡಬ್ಬಿಂಗ್ ಅಂತ ಮಾಡಿದಾಗ ಕ್ವಾಲಿಟಿ ಬರಲ್ಲ. ನಮಗೆ ತುಂಬ ಒಳ್ಳೆ ಕ್ವಾಲಿಟಿ ಬೇಕಾಗಿದ್ದರಿಂದ ಸೊ ಆ ರೀಜನಲ್ ಸ್ಪೆಸಿಫಿಕ್ ಆರ್ಟಿಸ್ಟ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ತೀವಿ. ಸರ್ ಕರಿ ಕಾಡ ಅಂದ್ರೆ ಕನ್ನಡದಲ್ಲಿ ಕರಿ ಅಂದ್ರೆ ಆನೆ, ಬ್ಲಾಕ್ ಅಂತ ಕರಿತೀವಲ್ಲ, ಮೂಮೆಂಟ್ ಮೀಸೆ ಅಲ್ವಾ. ಕರಿ ಅಂತಂದ್ರೆ ಏನು ಬ್ಲಾಕ್ ಅಂತ ಅಂತಾರೆ. ಆದ್ರೆ ಅಚ್ಚ ಕನ್ನಡದಲ್ಲಿ ಕರಿ ಅಂದ್ರೆ ಆನೆ ಅಂತ. ಕಾಡ ಅಂದ್ರೆ ಅದು ಹೀರೋದು ಹೆಸರು, ನಾಯಕ ನಟನ ಹೆಸರು. ಕಾಡ ಈ ಆನೆಯಷ್ಟು ಪವರ್ಫುಲ್ ಅನ್ನೋದೇ ನಮ್ಮ ಟೈಟಲ್ ನ ಮೀನಿಂಗ್. ಸೊ ನಮ್ಮ ಟೈಟಲ್ ನೋಡಿದ್ರೆ ನೀವು ಒಂದ್ ಕಡೆ ಆನೆ ಇರುತ್ತೆ, ಇನ್ನೊಂದ್ ಕಡೆ ವರಹ ಇದೆ. ಸೊ ವರಹ ಏನಕ್ಕೆ ಅಂದ್ರೆ ಇಲ್ಲಿ ನಾವು ದೇವ್ರ ತರ ತೋರಿಸ್ತಿದೀವಿ ಅಂತ ಅಲ್ಲ, ನಾವು ಇನ್ನೊಂದು ಬೇರೆ ರೀತಿಯಲ್ಲಿ ಪ್ರೊಜೆಕ್ಷನ್ ಮಾಡಿದ್ದೀವಿ ವರಹ. ಅಂದ್ರೆ ಕಾಡ ಒಂದು ಗ್ಯಾಂಗ್ ಆಫ್ ಪೀಪಲ್ ಬರೀ ಯಾವಾಗಲೂ ಕುಡಿಯೋದು, ತಿನ್ನೋದು, ಹಂಟಿಂಗ್ ಮಾಡೋದು, ಇದೇ ಅವ್ರದ್ದು ಕಾಯಕ ಆಗಿರುತ್ತೆ. ಅದರಲ್ಲಿ ಯಾವ ತರ ಕತೆ ಎಳೆ ಹೋಗುತ್ತೆ ಅನ್ನೋದೇ ನಮ್ಮ ಸ್ಟೋರಿ ಆಗ್ತದೆ. ಸೊ ಸರ್ ಕಾಡು ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಕಳಸ, ಕುದುರೆಮುಖ ಜಾಸ್ತಿ ಶೂಟಿಂಗ್ ಮಾಡಿದ್ವಿ. ಸೊ ಹಾಗೆ ಬಂದ್ರೆ ಚಿಕ್ಕಮಂಗ್ಳೂರು, ಬ್ಯಾಂಗ್ಳೂರು, ಮಂಡ್ಯ ಮತ್ತೆ ಮೈಸೂರು, ಚನ್ನಪಟ್ಟಣ ಈ ಪ್ರದೇಶದಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ. ಏನೋ ಇಂಡಸ್ಟ್ರಿಯಲ್ಲಿ ಏನೋ ಗುರ್ತಿಸ್ಕೋಬೇಕು ಅಂತ ಇಷ್ಟಪಟ್ಟು ಕಷ್ಟಪಟ್ಟು ಗುರ್ತಿಸ್ಕೊಳ್ಳೋಕೆ ಮತ್ತೆ ನಮ್ಮ ಕಲ್ತಿರೋ ಕೆಲಸನ ತೋರಿಸ್ಬೇಕು ಅಂತಲೇ ಮಾಡಿರೋ ಸಿನಿಮಾ ಕರಿಕಾಡ. ಪ್ರತಿಯೊಬ್ಬರಿಗೂ, ಪ್ರತಿ ವಯಸ್ಕರಿಗೂ ಒಂದು ಇಷ್ಟ ಆಗೋ ಸಿನಿಮಾ ಕರಿಕಾಡ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಟೋಟಲ್ 7 ಸಾಂಗ್ ಇದೆ. ಆಲ್ರೆಡಿ ಸರ್ ಹೇಳಿರ್ಬೇಕಾದ್ರೆ ಆಲ್ರೆಡಿ 7 ಸಾಂಗ್ ಇದೆ. 7 ಸಾಂಗಲ್ಲಿ 6 ಸಾಂಗು ನಾನೇ ಬಂದಿದ್ದೀನಿ, ಇನ್ನೊಂದು ಸಾಂಗು ನಾಗೇಂದ್ರ ಸರ್ ಕೊಟ್ಟಿದ್ದಾರೆ. ಫಸ್ಟ್ನೇದಾಗಿ ನಾವು ಸ್ಟೋರಿ ಕ್ಲಿಪ್ ಎಲ್ಲ ಆದಮೇಲೆ, ಸ್ಟೋರಿ ನಮ್ಮ ಕ್ಲಿಪ್ ಬಂದಮೇಲೆ ಫಸ್ಟು ನಾವು ಫೋಕಸ್ ಮಾಡಿದ್ದು ಆರ್ಟಿಸ್ಟ್ಗಳನ್ನ. ಅದ್ರ ಜೊತೆಗೇನೆ ಟೆಕ್ನಿಷಿಯನ್ಸ್ಗಳನ್ನ ನಾವು ಪ್ರಾಪರ್ ಆಗಿ ಇರಿದ್ರೆ ನಮ್ಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಮೇಂಟೈನ್ ಇಟ್ಕೊಂಡು ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಹೋದ್ವಿ. ಸೊ ಒಂದು ನಮಗೆ ಒಳ್ಳೆಯದೇ ಸಿಗ್ತಾ ಹೋದ್ರು. ಇನ್ನೇನು ಗಂಟೆಗಳಲ್ಲಿ ನಾವು ಸಿನಿಮಾ ನೋಡ್ಬೋದು. ಮೊದಲನೇದಾಗಿ ನನ್ನ ಜೀವನದ ಫಸ್ಟ್ ಶೋ ಅದು ಮಂಗಳೂರಲ್ಲಿ ನಡೀತಾ ಇದೆ. ಅದು ನನಗೆ ತುಂಬ ಖುಷಿ ಆಗ್ತಾ ಇರೋಂಥದ್ದು. ನಮ್ಮ ನಿರೀಕ್ಷೆನ ಪರಿಚಯ ಮಾಡಿಸಿದ್ದೆ ನಮ್ಮ ಬಾಲು ಸರ್. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂದರೆ ಒಂದು ಒಳ್ಳೆ ಪ್ರತಿಭೆನ ಅವರು ನಮ್ಗೆ ಈಸಿಯಾಗಿ ನಮ್ಗೆ ಕೊಟ್ಟರು. ಈ ಹುಡುಗಿ ನಿಮ್ಗೆ ಸೂಟ್ ಆಗ್ತಾರೆ ನೋಡಿ ಸರ್ ಈ ಕ್ಯಾರೆಕ್ಟರ್ಗೆ ಅಂತ ನಮ್ಗೆ ಬಾಲಣ್ಣಂಗೆ ಸರ್ ಪರಿಚಯ ಮಾಡಿಸಿದ್ರು. ಥ್ಯಾಂಕ್ಸ್ ಬಾಲಣ್ಣ. ಈ ಥ್ಯಾಂಕ್ಸ್ ಹೇಳೋಕ್ಕೆ ನೀವು ಇವ್ರಿಗೂ ನಮ್ಮ ಜೊತೆಗೆ ಇದ್ದೀರಾ. ಎಷ್ಟು ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರು ನಾವು ಕೇಳ್ಕೊಂಡಿದ್ದೇವೆ. ಯಾಕಂದರೆ ನಮಗೆ ಮಲಯಾಳಂಗೆ ಮತ್ತು ನಮ್ಮ ಮಂಗಳೂರು ಬೆಲ್ಟ್ಗೆ ನಮ್ಮ ಬೆನ್ನೆಲುಬು ನಿಂತಿರೋರು ಬಾಲಣ್ಣನೇ. ಸೊ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ಆಗುತ್ತೆ. ಟೋಟಲು 60 ದಿನಗಳ ನಮ್ಮ ಈ ಜರ್ನಿ, ಫಾರೆಸ್ಟು, ಬೆಟ್ಟ, ಕೆಲವೊಂದು ಹೊರಗಳಲ್ಲಿ ಅದರದ್ದೇ ಆದ ಟೈಮ್ ತಗೊಂಡು ಮಾಡಿರುವಂತಹ ಸಿನಿಮಾ. ಕಂಟೆಂಟು ಅಂತೂ ಎಲ್ಲ ವಯಸ್ಕರಿಗೂ ಇಷ್ಟ ಆಗುತ್ತೆ. ಎಲ್ರಿಗೂ ಒಂದ್ಸತಿ ಸಿನಿಮಾ ಥಿಯೇಟರ್ ಒಳಗಡೆ ಬಂದರೆ ಆ ಸಿನಿಮಾ ನೋಡಿ 4 ಜನಕ್ಕೆ ಹೇಳ್ತಾರೆ ಅನ್ನೋ ಭರವಸೆ ನಮ್ಮ ಚಿತ್ರತಂಡದಾಗಿರುತ್ತೆ. ನನಗೊಂದು ಖುಷಿ ಅಂದರೆ ಫಸ್ಟ್ ಶೋ ನನ್ನ ಕನ್ನಡ ಸಿನಿಮಾದು ಮಂಗಳೂರಲ್ಲಿ ಆಗ್ತಾ ಇದೆ, ನನ್ನೂರಲ್ಲಿ ಆಗ್ತಾ ಇದೆ ಅಂತ ತುಂಬ ಖುಷಿ. ಇನ್ನೊಂದು ಖುಷಿ ವಿಷಯ ಅಂದರೆ ನಾನು ಈ ಇಂಡಸ್ಟ್ರಿಗೆ ಬರೋ ಕಾರಣ ಬಾಲಜಗನ್ನಾಥ್ ಶೆಟ್ಟಿ ಅವರು. ಇಲ್ಲಿ ನೋಡಿದ್ರೆ ಈ ಭಾಗನ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಖುಷಿ. ಇಬ್ರಿಗೂ ಇಲ್ಲೇ ಇದ್ದಾರೆ ಈ ಮೂಮೆಂಟಲ್ಲಿ, ಅದು ಒಂದು ಖುಷಿ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಹಾಡು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನೀವೆಲ್ಲ ನೋಡಿರ್ತೀರಾ, ಟೀಸರು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ನಾನು ಸಿನಿಮಾ ನೋಡಿಲ್ಲ, ನಾನು ಇವತ್ತು ಫಸ್ಟ್ ನೋಡ್ತಾ ಇರೋದು. ಸೊ ಅದಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನೀವೆಲ್ಲ ಬಂದಿದ್ದೀರಾ ಟೈಮ್ ಮಾಡ್ಕೊಂಡು ನಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬನ್ನಿ ಸಿನಿಮಾ ನೋಡಿ. ಆ್ಯಂಡ್ ಸಿನಿಮಾದ ಬಗ್ಗೆ ಸರ್ ಆಲ್ರೆಡಿ ಮಾತಾಡಿರ್ತಾರೆ. ನನ್ನ ಕ್ಯಾರೆಕ್ಟರ್ ಕನಕ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ನಾನು ಇದುವರೆಗೂ ನೀವು ನನ್ನ ತುಳು ಸಿನಿಮಾದಲ್ಲಿ ನೋಡಿರ್ತೀರ, ಬೇರೆ ಬೇರೆ ಪಾತ್ರ ಮಾಡಿದ್ದೀನಿ. ಇದೊಂದು ಹೊಸ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅಂತ ಕ್ಯಾರೆಕ್ಟರ್ ನಾನು ಇನ್ನೂ ಮಾಡಿಲ್ಲ. ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಉತ್ತಾಚಾರ ಬಿಟ್ಕೊಂಡು ಲಂಗ ಡೋರಿ ಹಾಕೊಂಡು ಆ ಥರ ಒಂಥರ ನನಗೂ ಡಿಫ್ರೆಂಟ್. ಯಾಕಂದರೆ ನಿಮಗೆಲ್ಲ ಗೊತ್ತು
ನಮ್ಮ ಮಂಗಳೂರು ಕನ್ನಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ಹಳ್ಳಿ ಕನ್ನಡ ಮಾತಾಡ್ಬೇಕಿದ್ರೆ ಸರ್ ತುಂಬಾನೇ ಹೆಲ್ಪ್ ಮಾಡಿದ್ರು. ವೆಂಕಿ ಸರ್ ಥ್ರೂ ಔಟ್ ತುಂಬಾ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಇನ್ನೊಂದು ಥ್ಯಾಂಕ್ ಯು ಬಾಲಣ್ಣ, ಇಷ್ಟು ಒಳ್ಳೆ ಸಿನಿಮಾದಲ್ಲಿ ನನ್ನನ್ನು ರೆಫರ್ ಮಾಡಿದ್ದಕ್ಕೆ. ಬಿಕಾಸ್ ಟೀಮ್ ತುಂಬಾನೇ ಚೆನ್ನಾಗಿದೆ. ಪ್ರೊಡ್ಯೂಸರ್ ಆಗಿರ್ಲಿ, ಆಕ್ಟರ್ಸ್ ಆಗಿರ್ಲಿ, ಎಲ್ಲ ವರ್ಕ್ ಮಾಡಿರೋರಾಗಿರ್ಲಿ, ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ, ಯಶ್ ಶೆಟ್ಟಿ ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ತುಂಬಾನೇ ಹೆಲ್ಪ್ ಮಾಡಿದ್ರು ಥ್ರೂ ಔಟ್. ಆ್ಯಂಡ್ ಇದೊಂದು ನನ್ನ ಕರಿಯರ್ಗೆ ಒಳ್ಳೆ ಬ್ರೇಕ್ ಆಗುತ್ತೆ ಅಂತ ನನ್ನ ಭರವಸೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ. ಯಾಕೋಸ್ಕರ ಅಂದರೆ ನಟರಾಜ್ ಸರ್ ಹೇಳಿದ್ರು, ಬಾಲಸರ್ ನನಗೊಂದು 5 ಆರ್ಟಿಸ್ಟ್ ಬೇಕು, ನೀವು ಕರ್ಕೊಂಡು ಕೆಲಸಕ್ಕೆ ಹೋಗ್ಬೇಕಂತೇಳಿ ಒಂದು 20 ಡೇಸ್ ಮೊದಲು ಹೇಳಿದ್ರು. ಹಾಗೆ ನಾನೊಂದು 5 ಆರ್ಟಿಸ್ಟನ್ನು ಕರ್ಕೊಂಡು ಹೋದಾಗ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಓಕೆ ನಮಗೆಲ್ಲ ಸಪ್ರೇಟ್ ರೂಮನ್ನು ಕೊಟ್ಟಿದ್ರು, ಎಲ್ಲ ಲ್ಯಾಪ್ಟಾಪ್ ತಗೊಂಡು ಬಂದು ತೋರಿಸಿದ್ರು, ಸೀನಲ್ಲಿ ಹೀಗೆ ಉಂಟು, ಹಾಗೆಲ್ಲ ನಿಮ್ಮ ಆರ್ಟಿಸ್ಟಿಗೆಲ್ಲ ಕರ್ಕೊಂಡು ಬಂದ್ರೆ ಇದರಲ್ಲೆಲ್ಲ ಅವಕಾಶ ಉಂಟಂತೇಳಿ. ಓಕೆ ಸರ್ ಅಂತ ಹೇಳಿದೆ. ಅಷ್ಟೊತ್ತಿಗೆ ಹೇಳಿದ್ರೆ ಬಾಲಸರ್ ದಿವಸ ಆಗ್ತಾ ಅಷ್ಟೊತ್ತಿಗೆ ಹೇಳಿದೆ ನಾನು ಆರ್ಟಿಸ್ಟ್ ಅನ್ನು ಕರ್ಕೊಂಡು ಬಂದಿದ್ದೆ. ನಾನು ಆರ್ಟಿಸ್ಟ್ ಇವರಿಗೆ ಸಿನಿಮಾದಲ್ಲಿ ಆಕ್ಟ್ ಮಾಡಲಿಲ್ಲ, ನನಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಒಂದು 38 ವರ್ಷದ ಅನುಭವ ಇದೆ, ಆಕ್ಟ್ ಮಾಡಿ ಗೊತ್ತಿಲ್ಲ, ಆದ್ರೆ ನೀವು ಭರತನಾಟ್ಯ ಎಲ್ಲ ಕಲಿತಿದ್ರಲ್ಲ, ನಿಮಗೆ ಮಾಡ್ಬೋದು ಅಂತ ಹೇಳಿದೆ. ಸರಿ ಅವ್ರು ಬಿಡಲಿ, ನಾನು ನನ್ನೊಟ್ಟಿಗೆ ಮಾಡೋದು ಅಂತ ಹೇಳಿದಕ್ಕೆ ಮತ್ತೆ ಆಯ್ತು ಅಂತೇಳಿ ಒಪ್ಪಿಗೆ ಬಂದೆ. ಹಾಗೆ ಕನಸದೆಲ್ಲ ಶೂಟಿಂಗ್ ಆಯ್ತು, ತುಂಬ ಚೆನ್ನಾಗಿ ಆ ಸೀನರಿಯೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ಮೂಡಿ ಬಂದಿದೆ. ನಿಜವಾಗಿಲ್ಲ ನಾವು ಮತ್ತೆ ಬ್ಯಾಂಗ್ಳೂರಲ್ಲಿ ಪ್ಯಾಲೇಸ್ ಕಾಡಲ್ಲಿ ಅಲ್ಲಿ ಸಹ ಶೂಟಿಂಗ್ ಆಯಿತು ನೈಟ್, ಅಲ್ಲಿ ಸಹ ನಾನು ಹೋಗಿದ್ದೇನೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಹೆಲ್ಪ್ ಮಾಡಿದ್ರೆ ಯಾರು ನೆನಪಿಟ್ಟುಕೊಳ್ಳೋದಿಲ್ಲ. ಈಗ ನಟರಾಜ್ ಸರ್ ಆಗಲಿ, ವೆಂಕಟೇಶ್ ಸರ್ ಆಗಲಿ, ನಿರೀಶ್ ಅವರು ಹೇಳಿದ್ರು, ನಮಗೆ ಅವಕಾಶ ಮಾಡಿಕೊಟ್ಟರು ಬಾಲ ಸರ್, ಜಗನ್ನಾಥ್ ಸರ್ ಅಂತ ಹೇಳಿ. ನಿಜವಾಗಿ ನಾನು ಅವರಿಗೆ ತುಂಬ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತುಂಬ ಥ್ಯಾಂಕ್ಸ್. ಹಾಗೆ ಎಲ್ಲರೂ ಈ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಬೇಕು. ಹಾಗೆ ಇವತ್ತು ಭಾರತ ಸಿನಿಮಾದಲ್ಲಿ 4 ಗಂಟೆಗೆ ಪ್ರೀಮಿಯರ್ ಶೋ ಇದೆ ನಮ್ಮ ಕರಿಕಾಡ ಸಿನಿಮಾ. ಎಲ್ಲರೂ ಕೂಡ ನೀವು ಬರಬೇಕು, ಬಂದು ಸಿನಿಮಾಕ್ಕೆ ತುಂಬ ಸಪೋರ್ಟ್ ಮಾಡಿ ಅಂತ ಹೇಳಿ ಧನ್ಯವಾದ. ಈಗ ಸೌತ್ ಆಫ್ರಿಕಾದಿಂದ ಕರ್ತಿದ್ದೆ. ಯಾಕೆಂದ್ರೆ ಒಂದು ಹಂದಿಯನ್ನ ವರಾಹನ ಹಂಟಿಂಗ್ ಮಾಡೋ ಸೀನ್ ಅದೊಂದು 8 to 10 minutes ಡ್ಯೂರೇಷನ್ ಇರೋಂಥ ಒಂದು ಸೀನ್. ನೀವು ರಾಣಿಜರಿ ಅಂತ ಒಂದು ಪ್ಲೇಸ್ ಕೇಳಿರ್ತೀರ ಕಳಸದಲ್ಲಿ, ಅದೊಂದು 1/2 kilometer ಎಡ್ಜ್ ಇರುತ್ತೆ. ಅಲ್ಲಿ ಶೂಟ್ ಮಾಡೋರು ಒಂದು ನಾಳೆ ಶೂಟ್ ಅಂದ್ರೆ ಒಂದು ಡಿಸ್ಕಷನ್ ಇತ್ತು ಟೇಬಲ್ ಮೇಲೆ. ಎಲ್ಲ ಒಂದು 15-20 ಜನ ಎಲ್ಲ ಡಿಸ್ಕಸ್ ಮಾಡುವಾಗ ಬಾಲು ಸರ್ ಇದ್ರ ಜೊತೆಗೆ ಆ ಡಿಸ್ಕಷನ್ ಅವರು ಲ್ಯಾಪ್ಟಾಪ್ ಅಲ್ಲಿ ನೋಡುವಾಗ ಅವ್ರ ಎಕ್ಸೈಟ್ಮೆಂಟ್ ನೋಡಿ ಈ ವಾಸ್ ವೆರಿ ಥ್ರಿಲ್ಡ್. ಅವತ್ತು ಡಿಸ್ಕಷನ್ ಹೆಂಗಾಯ್ತು ಅಂದ್ರೆ, ಎಸ್ ಅವರ ಎಕ್ಸೈಟ್ಮೆಂಟ್ ಅದೆಲ್ಲ ನೋಡಿ ಡೆಫಿನೆಟ್ಲಿ ಅವರಿಗೆ ಅದು ಆ ಸೀನ್ ಅಲ್ಲಿ ಅವ್ರನ್ನೂ ಇನ್ವಾಲ್ವ್ ಮಾಡ್ಬೇಕು ಅನ್ನೋದು ನಮಗೂ ತುಂಬಾ ಇಷ್ಟವಾಗಿ ಅವ್ರನ್ನ ಇನ್ವಾಲ್ವ್ ಮಾಡಿದ್ವಿ. ಅಂಡ್ ಈ ಆಕ್ಟೆಡ್ ವೆರಿ ವೆಲ್ ಅಂಡ್ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ಸೊ ಈ ತರ ಅದು ಶುರುವಾಗಿದೆ. ನಿಮ್ಮ ಸಿನಿಮಾದಲ್ಲಿ ಅಭಿನಯ ಮಾಡಿದ ಮೇಲೆ ಹೇಳಿದಂಗೆ ದ ಫಿಲ್ಮ್ ಇಸ್ ಕಮ್ ಔಟ್ ರಿಯಲಿ ವೆಲ್. ಎಲ್ಲ ಟಾಪ್ ಮೋಸ್ಟ್ ಆರ್ಟಿಸ್ಟ್ ಮತ್ತೆ ಸಿಂಗರ್ಸ್ ಇರಲಿ ಅಂಡ್ ಕೊರಿಯೋಗ್ರಾಫರ್ಸ್ ಇರಲಿ, ಫೈಟರ್ಸ್ ಇರಲಿ, ಎಲ್ಲರೂ ಒಳ್ಳೆ ಟಾಪ್ ಮೋಸ್ಟ್ ಇದರಿಂದ ತಗೊಂಡಿದ್ದೀರಿ ಇಂಡಸ್ಟ್ರಿಯಿಂದ. ಆ್ಯಂಡ್ ಅಷ್ಟು ಹಾರ್ಡ್ ವರ್ಕ್ ಕೊಟ್ಟಿದ್ದಾರೆ ಎಲ್ಲರೂ. ದಟ್ ದ ಪ್ರಾಡಕ್ಟ್ ಇಸ್ ಕಮ್ ಔಟ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ. ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀರಿ ಟು ಸಿ ದ ಫೀಡ್ಬ್ಯಾಕ್ ಆಫ್ ದಿ ಆಡಿಯನ್ಸ್. ಎಲ್ಲೂ ಬೋರ್ ಆಗಲ್ಲ ಮೂವಿ. ಇಟ್ ಇಸ್ ಅ ಫುಲ್ ಟೈಮ್ ಎಂಟರ್ಟೈನ್ಮೆಂಟ್. ಅಂಡ್ ದ ರಿವ್ಯೂಸ್ ಎಲ್ಲ ಆರ್ಟಿಸ್ಟ್ ಮಾಡಿದವ್ರಿಗೆ ಇವ್ರು ಹೇಳಿದಾಗ ಹೆಂಗೆ ಅವಕಾಶ ಬಂದಿದೆ ಅಂತಿದ್ಯೋ ಅದೇ ತರ ಸಿಂಗರ್ ಆಗಿ ಅತಿಶಯ್ ಜೈನ್ ಅಂತ ಅವ್ರು ಬಂದ್ಬಿಟ್ಟು ಮ್ಯೂಸಿಕ್ ಇದು ಮಾಡಿದ್ದಾರೆ ನಮ್ಗೆ. VP ಸರ್ ಬಂದ್ಬಿಟ್ಟು ಅವ್ರನ್ನ ಕರೆದು ಪರ್ಸನಲ್ ಆಗಿ ಅವ್ರಿಗೆ ಅಸಿಸ್ಟ್ ಮಾಡಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದೇ ತರ ಇನ್ನೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೆಲ್ಪ್ ಮಾಡ್ತಾ ಇದ್ರು ಅಭಿ ಅಂತ, ಅವ್ರು ಇವಾಗ ಡೈರೆಕ್ಷನ್ ಗೆ ಇಳಿದಿದ್ದಾರೆ. ಸೊ ನಮ್ಮ ಮೂವಿಯಿಂದ ಜಾಸ್ತಿ ಜನಕ್ಕೆ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಬಂದಿದೆ. ಅದರಿಂದ ಐ ಆಮ್ ವೆರಿ ಹ್ಯಾಪಿ. ಇಟ್ ಇಸ್ ಗಿವನ್ ಅ ಫ್ರೂಟ್ಫುಲ್ ರಿಸಲ್ಟ್ ಟು ಪೀಪಲ್ ಹೂ ಹ್ಯಾವ್ ವರ್ಕ್ಡ್ ಇನ್ ಅವರ್ ಮೂವಿ ಆಸ್ ವೆಲ್. ಅಂಡ್ ಈಗ ನಿರೀಕ್ಷಾ ಹೇಳ್ದಂಗೆ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಬ್ರೇಕ್ ಫಾರ್ ಹರ್ ಕರಿಯರ್ ಆಲ್ಸೋ. ಶಿ ಇಸ್ ಆಲ್ಸೋ ಗೋಯಿಂಗ್ ಟು ಗೆಟ್ ಅ ಗುಡ್ ನೇಮ್ ಇನ್ ದಿಸ್ ಮೂವಿ. ಸೊ ಎಲ್ಲರೂ ಹಾರ್ಡ್ ವರ್ಕ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ರಿಕ್ವೆಸ್ಟ್ ಯು ಆಲ್ ಟು ವಾಚ್ ದ ಮೂವಿ, ಗಿವ್ ಅಸ್ ಯುವರ್ ಹಾನೆಸ್ಟ್ ಫೀಡ್ಬ್ಯಾಕ್. ದಟ್ ವಿಲ್ ಸಪೋರ್ಟ್ ಅಸ್ ಮೋರ್. ಥ್ಯಾಂಕ್ ಯು.